ವಾಹನ ಸವಾರರು ಜಾಗೃತಿ ವಹಿಸೋದು ಒಳ್ಳೆಯದು. ಯಾಕಂದ್ರೆ ಇಲ್ಲಿ ಕೆಲವೊಂದು ಕಡೆಗಳಲ್ಲಿ ಅಪೂರ್ಣ ರಸ್ತೆ ಮತ್ತು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ತೊಂದರೆ ಆಗ್ತಾ ಇದೆ. ಹಾಗಾದ್ರೆ ಆ ಹೈವೇ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಒಂದ್ ಕಡೆ ಶರವೇಗದಲ್ಲಿ ಸಂಚರಿಸುವ ವಾಹನಗಳು, ಇನ್ನೊಂದೆಡೆ ಒಂದೇ ರಸ್ತೆಯಲ್ಲಿ ಓಡಾಡುವ ವಾಹನಗಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ. ಹೌದು, ಕಾರವಾರ ಮತ್ತು ಗೋವಾ ಸಂಪರ್ಕಿಸುವ ಕಾಳಿ ಸೇತುವೆ ಕುಸಿದು ಭಾರಿ ಅನಾಹುತವೊಂದು ತಪ್ಪಿದೆ. ಆದರೆ ವಾಹನ ಸವಾರರಿಗೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಡಿದ ಹೊಸ ಸೇತುವೆಯ ಮೂಲಕ ಎಲ್ಲ ವಾಹನಗಳು ಸಂಚರಿಸುತ್ತಿವೆ. ವಾಹನಗಳ ಸಂಚಾರ ಜಾಸ್ತಿ ಇರೋದ್ರಿಂದ ಮುಂದೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಆದಷ್ಟು ಬೇಗ, ಏಕೆಂದರೆ ಈ ಬ್ರಿಡ್ಜಿಯಲ್ಲಿ ಮುಂಚೆ ಇನ್ನೂ ಆಗುವ ಅನಾಹುತವನ್ನು ನಾವು ತಡಿಬೇಕಾದರೆ ಈ ಬ್ರಿಡ್ಜಿಯಲ್ಲಿ ಎರಡು ಸೈಡ್ ಗಾಡಿ ಬಿಡುವುದರ ಕಾರಣ ಭಾಳ ಜನರಿಗೆ ತೊಂದರೆ ಆಗ್ತಾ ಉಂಟು. ಅದಲ್ಲದೆ ಮುಂದಿನ ದಿನಗಳಲ್ಲಿ ಭಾಳ ಅನಾಹುತ ಆಗುವ ಸಂಭವವೂ ಇದೆ. ಆದ ಕಾರಣ ಇದನ್ನು ಕೂಡಲೇ ಆಕ್ಸಿಡೆಂಟು ಆಗ್ಬೋದು. ಮತ್ತು ಅದಲ್ಲದೆ ಈ ಎರಡೂ ಕಡೆಯಲ್ಲಿ ಒಂದು ಬ್ರಿಡ್ಜಿಯಲ್ಲಿ ಎರಡು ಕಡೆ ಈ ಬ್ರಿಡ್ಜಿಗೆ ಈಗ ಏನಾಗಿದೆ ಅಂತ ಸರಿ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಆ ಬ್ರಿಡ್ಜಿ ಬಿದ್ದು ಅದಕ್ಕೆ ಎರಡು ಬ್ರಿಡ್ಜ್ ಟಚ್ ಆಗಿತ್ತು. ಆಗಿರುವಾಗ ಭಾಳ ಮುಂದಿನ ದಿನಗಳಲ್ಲಿ ಅನಾಹುತ ಆಗೋ ಕಾರಣ ಈ ಬ್ರಿಡ್ಜನ್ನು ಕೂಡಲೇ ಹೊಸ ಬ್ರಿಡ್ಜನ್ನು ಕಟ್ಟಬೇಕಿದೆ. ಹೊಸ ಸೇತುವೆಯೊಂದರಲ್ಲೇ ವಾಹನಗಳು ಸಂಚಾರ ಮಾಡ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಅಲ್ಲದೆ ಸವಾರರು ವೇಗದ ಮಿತಿಯನ್ನು ಅನುಸರಿಸಬೇಕು, ರಸ್ತೆ ಸಂಚಾರದ ನಿಯಮಗಳನ್ನು ಪಾಲಿಸಬೇಕು. ಇಲ್ಲದಿದ್ದಲ್ಲಿ ಅಪಾಯ ಸಂಭವಿಸುತ್ತದೆ. ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈಗ ಇನ್ನೊಂದು ಹೊಸ ಸೇತುವೆ ಇದೆ. ಅಲ್ಲಿ ಏನಾಗಿದೆ, ಎರಡು ಕಡೆಯಿಂದ ಹೋಗೋದು ಒಂದೇ ಸೇತುವೆಯಲ್ಲಾಗಿದೆ. ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ಅದು ಏನಾಗಬೇಕು, ನಾವಾಗಿ ಮಾನವರು ಅದನ್ನು ತಿಳ್ಕೊಂಡು ಸರಿಯಾಗಿ ಟ್ರಾಫಿಕ್ ಸಂಚಾರದ ಏನು ನಿಯಮ ಇದೆ ಅದನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು. ಆ ಒಂದು ಸ್ಲೋ ಆಗಿ ಹೋಗುವಂಥ ಒಂದು ವ್ಯವಸ್ಥೆ ಆಗಿರಬೇಕು. ಇನ್ನೊಂದು ಹೇಳಿದರೆ ಇಲ್ಲಿ ಪೂರ್ತಿ ಕತ್ಲೆ ಇದೆ ಬ್ರಿಡ್ಜ್ ಮೇಲೆ. ಆದಷ್ಟು ಬೇಗನೆ ಅಂದರೆ ಇವತ್ತಿಂದ ನಾಳೆಯಿಂದ ಆದರೂ ಈ ಒಂದು ಆರ್ ಕನ್ನಡ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ, ಆದಷ್ಟು ಬೇಗ ಅಧಿಕಾರಿ ವರ್ಗದವರು ಇಲ್ಲಿ ಬಂದು ಅದನ್ನು ಪರಿಶೀಲಿಸಿ ಆದಷ್ಟು ಬೇಗನೆ ದೀಪದ ವ್ಯವಸ್ಥೆಯನ್ನು ಮಾಡಿಕೊಂಡು ದೀಪ ಓಡಿಸ್ಕೊಂಡು ಮತ್ತು ನಾಗರಿಕರಿಗೆ ಸುಗಮವಾಗಿ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 66 ಸದ್ಯ ಅಪಾಯ ಮೂಡಿಸ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಹಾಗೂ IRB ಕಂಪನಿ ಸಮರ್ಪಕವಾಗಿ ರಸ್ತೆ ಮಾಡಬೇಕು, ವೇಗದ ಮಿತಿ ಅಳವಡಿಸಬೇಕು, ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸಾವಿನ ಹೆದ್ದಾರಿ ಅಂತ ಕರೆಸಿಕೊಳ್ಳುವ ಧಾರವಾಡ ಬೈಪಾಸ್ ರಸ್ತೆ ಅಗಲೀಕರಣ ನಡೆದಿದೆ. ಆದರೆ ಇತ್ತೀಚೆಗೆ ಸುರಿದ ಮಳೆಗೆ ಅಲ್ಲಲ್ಲಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಇದು ಸಹಜವಾಗಿಯೇ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸಂಶಯ ಬರುವಂತಾಗಿದೆ. ಆ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಹುಬ್ಬಳ್ಳಿ ಧಾರವಾಡ ನಡುವಿನ 30 ಕಿಲೋಮೀಟರ್ ವ್ಯಾಪ್ತಿಯ ಬೈಪಾಸ್ ರಸ್ತೆ. ಪುಣೆ ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಂಬರ್ 4ರಲ್ಲಿ ಬರುವ ಈ ಬೈಪಾಸ್ನಲ್ಲಿ ಅನೇಕ ಅಪಘಾತಗಳು ಸಂಭವಿಸುತ್ತಿದ್ವು. ಹೀಗಾಗಿ ಕೇಂದ್ರ ಸರ್ಕಾರವೇ ಅನುದಾನ ನೀಡಿ ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭಿಸಿದೆ. ಆದರೆ ಹೊಸ ರಸ್ತೆಯಲ್ಲಿ ವಾಹನಗಳು ಓಡಾಡುವ ಮುನ್ನ ಅವಾಂತರಗಳು ಸೃಷ್ಟಿಯಾಗಿವೆ. ಇತ್ತೀಚೆಗೆ ಸುರಿದ ಮಳೆಗೆ ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗಿವೆ. ಸರಿಯಾಗಿ ನೀರು ಹರಿದು ಹೋಗಲು ಮಾರ್ಗ ಮಾಡದ ಕಾರಣ ಜೋಗೆಲ್ಲಪುರ ಭಾಗದ ರೈತರ ಗದ್ದೆಗಳಿಗೆ ನೀರು ನುಗ್ಗಿತ್ತು. ಮನಸೂರ ಬಳಿ ಎರಡು ಬದಿಯ ಹೊಸ ರಸ್ತೆಯೇ ಕುಸಿದೋಗಿದೆ. ಹೀಗಾಗಿ ವೈಜ್ಞಾನಿಕ ಕಾಮಗಾರಿ ಮಾಡಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ವರ್ಷ ಆದರೂ ಏನು ತೊಂದರೆ ಆಗಿದ್ದಿಲ್ರಿ, ಈ ವರ್ಷ ತೊಂದರೆ ಆಗೈತ್ರಿ. ಇವರು ಹೊಸದಾಗಿ ರೋಡ್ ಮಾಡ್ಯಾರಲ್ಲ, ಇವರು ಮೊದಲಿನ ಪೈಪ್ಲೈನಿಗೆ ಕಲೆಕ್ಷನ್ ಕೊಟ್ಟಿಲ್ಲ, ಕೊಳ್ಳದಕ್ಕೆ ಇದು ಆಗೈತ್ರಿ. ಅದು ಹಿಂಗಾಗಿ ಮತ್ತೆ ಮುನಿಬಿಟ್ಟವ್ರಿ ಅವು. ಈ ರಸ್ತೆಗೆ ಅಳೆದು ತೂಗಿಯೇ ಟೆಂಡರ್ ನೀಡಲಾಗಿದೆ. ಆದರೆ ಮೊದಲ ಮಳೆಯ ಸಮಯದಲ್ಲಿಯೇ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿವೆ. ಹೀಗಾಗಿ ನಿಜಕ್ಕೂ ಮಳೆಯಿಂದಾಗಿಯೇ ಹೀಗಾಗಿದೆಯಾ ಅಥವಾ ಕಾಮಗಾರಿಯಲ್ಲಿ ಏರುಪೇರಾಗಿದ್ಯಾ ಅನ್ನೋ ಗುಮಾನಿ ಮೂಡಿದೆ. ಹೀಗಾಗಿ ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ಮಾಡೋದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನ್ಯಾಷನಲ್ ಹೈವೇದು ಇವತ್ತಿನವರೆಗೆ ಸ್ಪೆಷಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆದ ನಂತರ ಭಾಳ ಕ್ವಾಲಿಟಿ ವರ್ಕ್ ಮಾಡ್ತಾರೆ. ಅದಕ್ಕೆ ಸಂಬಂಧಿಸಿದ ಅದಕ್ಕೇನು ಚೆಕ್ಕಿಂಗ್ ಏನಿದೆ ಅಲ್ಲ,
ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅದು ಭಾಳ ಪರ್ಫೆಕ್ಟ್ ಇದೆ. ಬಟ್ ನೀವು ಇವತ್ತು ಹೇಳ್ತಾ ಇದ್ದೀರಿ ಅಂದರೆ ಅದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಾನು ತಕ್ಷಣ ಅದನ್ನು ಚೆಕ್ ಮಾಡಲಿಕ್ಕೆ ಹೇಳ್ತೇನೆ. ಸುಮಾರು 20 ವರ್ಷಗಳ ಹೋರಾಟದ ಫಲವಾಗಿ ಬೈಪಾಸ್ ಅಗಲೀಕರಣ ಆಗ್ತಿದೆ. ಇದರಿಂದ ಅಪಘಾತಗಳಿಗೆ ಮುಕ್ತಿ ಸಿಗುತ್ತೆ, ನೆಮ್ಮದಿಯಿಂದ ಓಡಾಡಬಹುದು ಅಂತ ಜನ ನಿರೀಕ್ಷೆನ ಇಟ್ಕೊಂಡಿದ್ರು. ಆದರೆ ಪರಿಶೀಲನೆ ಬಳಿಕ ಏನು ಫಲಿತಾಂಶ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಆ ಊರಿನ ಹೆಂಗಳಿಯರು ಅಕ್ರಮ ಮದ್ಯದ ಅಂಗಡಿಗಳ ಹಾವಳಿಗೆ ಬೇಸತ್ತಿದ್ದಾರೆ. ತಮ್ಮ ಪತಿ ಮಹಾನುಭಾವರು ದಿನವಿಡೀ ದುಡಿದು ಹಣ ಮದ್ಯದಂಗಡಿಗೆ ಸುರಿತಿದ್ದಾರೆ ಅಂತ ರೋಸಿ ಹೋಗಿದ್ದಾರೆ. ಅಕ್ರಮ ಮದ್ಯದಂಗಡಿಗೆ ಬೀಗ ಜಡಿಯುವಂತೆ ಒತ್ತಾಯಿಸಿ ಮಹಿಳೆಯರೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹೀಗೆ ಪೊಲೀಸ್ ಠಾಣೆ ಎದುರು ಜಮಾವಣೆಗೊಂಡಿರುವ ಮಹಿಳೆಯರು. ಗ್ರಾಮದಲ್ಲಿ ಏಕಿಲ್ಲದೆ ಆರಂಭವಾಗಿರುವ ಮದ್ಯದಂಗಡಿ ಬಂದ್ಗೆ ಒತ್ತಾಯ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿಯಲ್ಲಿ. ಹೌದು, ಕೆಂಭಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇದರಿಂದ ಗ್ರಾಮದ ಪುರುಷರು ದಾರಿ ತಪ್ಪುತ್ತಾ ಇದ್ದಾರೆ ಅಂತ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಗ್ರಾಮದಲ್ಲಿ ನಡೀತಾ ಇರುವಂತಹ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಅಂಗಡಿ ಇಟ್ಟಾರಿ, ಮನಿ ಸಂದ್ರಿಗೆ ಒಂದೊಂದು ಅಂಗಡಿ ರೀ, ಊರಿಗೆ ಮೀರಿ ಸರಿ ಇಟ್ಟಾರಿ. ಮಾರ್ಬೇಡ ಅಂದ್ರ ನಮ್ಗ ಬೈಲಾಕ್ ಬರ್ತಾರ್ರಿ. ನಾವು ಚಂಚಿ ಮಾಡೇ ನಿದ್ದೆ ಮಾಡ್ಲಾರ್ದತ್ತು ಬಂದದ್ರಿ. ಅವ್ರು ಸರಿಯಾಗಿ ಕೊಡ್ಬೇಡ ಅಂದ್ರೆ ಸರಿಯಾಗಿ ಕೊಡ್ತಾರ್ರಿ. ಸರಿಯಾಗಿ ಕೊಟ್ಟಾರ್ರಿ, ನಮ್ಮ ಬಾಯಿ ಬಂದಂಗೆ ಬೈದು ಖುಷಿ ಕಿತ್ತು ನಮ್ಗೆ ಒಳ್ಳೆಕ್ ಬಂದಾರ್ರಿ. ನಮ್ಮ ಜೀವನ ನಾವು ಕಳ್ಕೊಬಾರ್ದಂತ ನಾವು ಮೇಳೆ ಮೇಲಿನ ಜಿಗದೀವ್ರಿ. ನಮ್ಮ ಜೀವಕ್ಕನೇ ಆತದಂತ ಇಲ್ಲಿ ಗೊಡೆ ಬಂದೀವ್ರಿ. ನಮ್ಮ ಜೀವಕ್ಕೆ ನೀವೇ ಕಾಪಾಡ್ಬೇಕು. ಅಲ್ಲದೆ ಕೂಲಿ ಹಣದಿಂದ ಕುಡಿಯುವುದಲ್ಲದೆ ವರ್ಷದ ಬೆಳೆಗೆ ಲೆಕ್ಕ ಹಾಕಿ ಬಾಕಿ ಅಂತ ಕುಡಿಯುತ್ತಾರೆ. ವರ್ಷದ ಬೆಳೆಯಲ್ಲಿ ಮಕ್ಕಳು ಮರಿ ದುಡಿದಿದ್ದು ಸಾರಾಯಿ ಅಂಗಡಿಗೆ ಕೊಡಬೇಕಾಗಿದೆ. ನಗನೂರು, ಖಾನಾಪುರ ಭಾಗದ ಗ್ರಾಮದಲ್ಲಿ ಸಾರಾಯಿ ಅಂಗಡಿ ಸಾಕಷ್ಟಿವೆ. ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ದಿದ್ರೆ ನಾವು ಬದುಕೋದು ಕಷ್ಟವಾಗಿದೆ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ದುಡಿಯೋದೈತೆ 1,000 ರೂಪಾಯಿ ಕೂಲಿ ರೀ. ಅವ್ರಿಗೆ ಅರ್ಧ ಕೊಡೋದು, ನಮ್ಗೆ ಅರ್ಧ ಕಳಿಲ್ಲ. ಮನೆ ಸೀರೆಗಿಟ್ಟು ಡಬ್ಬೆಗಿಟ್ಟು ಕಿಲಿ ಮುರಿದು ಒಯ್ಯೋದು ನಮ್ಗೆ ಗೊಡ್ಡಾಕ್ ಬರೋದು. ಮಾಡಕತ್ತಾರ. ಅಣ್ಣದವ್ರು, ತಮ್ಮದವ್ರು, ತಂದಿದವ್ರು, ಕಾಕದವ್ರು, ಮಾದವ್ರು ಒಣಗ ಯಾಕೋ ಎದ್ರ ಸಲಗ ಹಂಗಾಯ್ತು ಹಿಂಗಾಯ್ತು ನಮಗೆ ಕೇಳ್ತಾರೆ. ಮನೆ ಬಂದು ನಿಂತೆ ನಾ ಎಲ್ಲಾದ್ರೂ ಕುಡ್ತೀನಿ, ಈಗ ಕೊಡ್ತೀರ ನಾವು ಅವ್ರ ಅಂಗಡಿಯವ್ರ ನಿಂತ ಕೇಳೋಕೆ ಎದ್ರ ಸಲ ಕೇಳ್ತಾರೆ. ಒಟ್ಟಾರೆ ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಿರುವ ಅಕ್ರಮ ಚಟುವಟಿಕೆ ಬಂದ್ ಮಾಡುವಂತೆ ಒತ್ತಾಯಿಸಿ ಮಹಿಳೆಯರು ಠಾಣೆ ಮೆಟ್ಟಿಲೇರಿದ್ದಾರೆ. ಮುಂದೆ ಮಹಿಳೆಯರ ಹೋರಾಟಕ್ಕೆ ಪೊಲೀಸರು ನ್ಯಾಯ ಕೊಡ್ತಾರಂತ ಕಾದು ನೋಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಂಗು ರಂಗಿನ ಬಣ್ಣದಲ್ಲಿ ಮಿಂದೇಳೋದನ್ನ ನೋಡಿದ್ದೀರಿ, ಆದರೆ ಇಲ್ಲಿ ಮಾತ್ರ ಸಗಣಿಯಲ್ಲಿ ಮಿಂದೇಳ್ತಾರೆ. ವಿಚಿತ್ರ ಅಂದ್ರೂ ಇದು ಸತ್ಯ. 100 ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಈ ಸಂಪ್ರದಾಯ ಇಂದಿಗೂ ಆಚರಣೆ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಈ ಆಚರಣೆ ಎಲ್ಲಿ ನಡೀತಾ ಇದೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಎಲ್ಲೆಡೆ ರಂಗು